ಜೈ ಶ್ರೀರಾಮ್. ಶ್ರೀರಾಮಚರಿತೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರನ್ನು ಜೋರಾಗಿ ಹೇಳಿಮ್ಮ. ಕುಮುದ. ಕುಮುದ. ಮತ್ತು ಏನಾದ್ರು ಇನಿಷಿಯಲ್ಲು? ಇಲ್ಲ, ಅಷ್ಟೇ, ಕುಮುದ. ಕುಮುದ, ಓಕೆ. ಕುಮುದ ಅವರೇ, ನಿಮಗೆ ನಾನು ಪ್ರಶ್ನೆಗಳನ್ನು ಕೇಳ್ತೀನಿ ಶ್ರೀರಾಮಚರಿತೆಯಲ್ಲಿ. ಹಾಂ, ರೆಡಿ ಇದ್ದೀರಾ? ಓಕೆ. ನಿಮಗೆ ಮೊದಲನೇ ಪ್ರಶ್ನೆ, ಶ್ರೀ ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥವು ಎಷ್ಟು ಅಧ್ಯಾಯ ಮತ್ತು ಶ್ಲೋಕಗಳನ್ನು ಒಳಗೊಂಡಿರುತ್ತದೆ? ಇನ್ನೊಂದ್ಸಲಿ ಕೇಳ್ತೀನಿ. ಶ್ರೀ ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥವು ಎಷ್ಟು ಅಧ್ಯಾಯ ಮತ್ತು ಶ್ಲೋಕಗಳನ್ನು ಒಳಗೊಂಡಿರುತ್ತದೆ? 32 ಅಧ್ಯಾಯಗಳು, ಹಾಂ, 5202 ಶ್ಲೋಕಗಳನ್ನು ಮಹಾಭಾರತ ತಾತ್ಪರ್ಯ ಒಳಗೊಂಡಿದೆ. ಸರಿಯಾದ ಉತ್ತರ. ನೋಡ್ರಿ, 32 ಅಧ್ಯಾಯಗಳು ಹಾಗೂ 5202 ಶ್ಲೋಕಗಳನ್ನು ಒಳಗೊಂಡಿದೆ ಅಂತ ಹೇಳಿದ್ರಿ. ಸರಿಯಾಗಿದೆ. ಸುಮತಿಗಳಿಗೆ ನೀ ಬೋಧಿಸಿದೆ, ಮಿಕ್ಕ ಕುಮತಿಗಳನ್ನು ನೀ ಛೇದಿಸಿದೆ, ಕ್ರಿಮಿಯಿಂದ ರಾಜ್ಯವಾಳಿಸಿದೆ, ಜಗತ್ಸ್ವಾಮಿ ಚರ್ಯವ ನೀ ತೋರಿಸಿದೆ, ವಿಮಲ ರೂಪನೆ ಕಮಲನಾಭನೆ ರಮೆಯ ಅರಸನೆ ರಮ್ಯ ಚರಿತನೆ, ಮಮತೆಯಲ್ಲಿ ಕೊಡು ಕಾಮಿತಾರ್ಥವ ನಮಿಸುವೆನು ಹಯವದನ ಮೂರುತಿ, ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರುತಿಯೇ ಸರ್ವೇಶ. ಹೀಗೆ ಮಹಾಭಾರತ ಮತ್ತು ತಾತ್ಪರ್ಯ ನಿರ್ಣಯ ಇದನ್ನು ಕೊಟ್ಟರು. ಹಾಗೆ ರಾಮಾಯಣ ಮತ್ತು ಯಾವುದಕ್ಕೆ ಕೊಟ್ಟರು? ಇದಕ್ಕೆಲ್ಲ ಈ ಎಲ್ಲ ಗ್ರಂಥಗಳಿಗೆ ಏನಂದರೆ ತಾತ್ಪರ್ಯ ನಿರ್ಣಯದ ಆಧಾರದ ಮೇಲೆ ನಾವು ತಗೋತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ ತಮಗೆ, ವಿಶ್ವಕರ್ಮನು ಯಾವ ಕಪಿಯಾಗಿ ಜನಿಸಿದನು? ವಿಶ್ವಕರ್ಮನು ಯಾವ ಕಪಿಯಾಗಿ ಜನಿಸಿದನು? ವಿಶ್ವಕರ್ಮನು ನಳ ಎಂಬ ಕಪಿಯಾಗಿ ಜನಿಸಿದನು. ನಳನಾಗಿ. ನಳನಾಗಿ ಅವನು ಜನಿಸಿದನು. ಯಾರು? ಕಪಿ. ವಿಶ್ವಕರ್ಮರು ನಳನೆಂಬ ಕಪಿಯಾಗಿ ಜನಿಸಿದನು. ಓಕೆ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ರೆಡಿ ಇದ್ದೀರಾ? ಮೂರನೇ ಪ್ರಶ್ನೆಗೆ ಹೋಗೋಕ್ಕಿಂತ ಮೊದಲು ತಾವು ಏನು ಮಾಡ್ಕೊಂಡಿದ್ದೀರಿ? ಏನು ಸಾಧನೆ ತಮ್ಮದು? ಈಗ ಇತ್ತೀಚೆಗೆ ಶುರು ಮಾಡ್ಕೊಂಡಿದ್ದೀನಿ. ಸಾಧನೆ ಅಷ್ಟೊಂದೇನಿಲ್ಲ, ಸ್ವಲ್ಪ ಮಟ್ಟಿಗೆ ರಾಮಾಯಣ ಮಹಾಭಾರತ, ಒಂದಷ್ಟು ಹರಿಕಥಾಮೃತ ಸಾರಗಳನ್ನು ಅನಿಜಾ ಮೇಡಮ್ ಅಂತ ಕಲಿತಾ ಇದ್ದೀನಿ. ಅಂದರೆ ಈಗ ಇತ್ತೀಚೆಗೆ ಅಂತಂದರೆ ಎಷ್ಟು ವರ್ಷ ಆಯಿತು? ಸುಮಾರು 1 ವರ್ಷದಿಂದ ಅಷ್ಟೇ. 1 ವರ್ಷದಿಂದ. ಹೌದಾ? ಮತ್ತು ಮೊದಲು ನೀವು ಎಲ್ಲರೂ ಅಂತ ಟೀಚಿಂಗ್ ಪ್ರೊಫೆಷನ್ ಮತ್ತೆ ಅದನ್ನೇ ಹೇಳಿದ್ರು. ಮೊದಲು ನೀವು ಟೀಚಿಂಗ್ ಮಾಡ್ತಿದ್ರಿ. ಏನಂತಂದರೆ ನಾನು ಟೀಚರ್ಗೆ ಇದು ಮಾಡ್ತಾ ಇದ್ದೀನಿ. ಓಕೆ. ಮುಂದಿನ ಇದಕ್ಕೆ ಟೀಚರು ನಾವು ಲೌಕಿಕ ಅಧ್ಯಾಯ ಬೇಕಲ್ಲ, ಅದನ್ನು ಬೇಕಲ್ಲ ಸಮಾಜಕ್ಕಲ್ವಾ. ಈಗ ಮೂರನೇದು ಪ್ರಶ್ನೆ ತಮಗೆ, ಶ್ರೀರಾಮದೇವರಿಗೆ ಪಟ್ಟಾಭಿಷೇಕದ ವಿಷಯವನ್ನು ತಿಳಿಸುವುದಕ್ಕಾಗಿ ಹಾಗೂ ಶ್ರೀರಾಮದೇವರನ್ನು ಕರೆತರುವುದಕ್ಕಾಗಿ ದಶರಥ ಮಹಾರಾಜನು ಯಾರನ್ನು ಕಳುಹಿಸಿದನು? ದೇವರಿಗೆ ಪಟ್ಟಾಭಿಷೇಕದ ವಿಷಯವನ್ನು ತಿಳಿಸಬೇಕಾಗಿರುತ್ತೆ ಅಲ್ವಾ? ಹಾಗೂ ಶ್ರೀರಾಮದೇವರನ್ನು ಕರೆತರಬೇಕಲ್ಲಿ ದಶರಥ ಮಹಾರಾಜ ಯಾರನ್ನು ಕಳಿಸ್ಕೊಡ್ತಾನೆ? ದಶರಥ ಮಹಾರಾಜರು ತಮ್ಮ ಮಗನಾದ ಶ್ರೀರಾಮಚಂದ್ರರನ್ನ ಕಾಡಿನಿಂದ ವಾಪಸ್ ಕರ್ಕೊಂಡ್ಬರ್ಲಿಕ್ಕೆ ಹೋಗಿದ್ದಾರೆ. ಸುಮಂತ್ರ ಎಂಬ ಮಂತ್ರಿಯನ್ನ ಅವರು ಕರೆತಂದು ಪಟ್ಟಾಭಿಷೇಕದ ಸಲುವಾಗಿ ಕರ್ಕೊಂಡ್ಬರ್ತಾರೆ ಅಲ್ವಾ? ಸರಿಯಾದ ಉತ್ತರ. ಮಂತ್ರಿಯಾದ ಸುಮಂತ್ರನನ್ನು ಒಟ್ಟಿನಲ್ಲಿ ಕಳಿಸಿದರು ಅಲ್ವಾ? ಪಟ್ಟಾಭಿಷೇಕದ ವಿಷಯವನ್ನು ಹೇಳಿ ಸಂತೋಷವಾದಂಥ, ಎಲ್ರಿಗೂ ಆನಂದ ಆಗುತ್ತಂತೆ ಅವಾಗ. ಏನಂದರೆ ಸಕಲ ಸಜ್ಜನರಿಗೆ ಏನಂದರೆ ಬಹಳ ಆನಂದ ಆಗುತ್ತೆ ಪರಮಾತ್ಮನ ಪಟ್ಟಾಭಿಷೇಕ. ಸಾಮಾನ್ಯ ಅಲ್ಲ. 14 ಲೋಕಗಳ ಒಡೆಯ ಅವನೀಗ ಪಟ್ಟಾಭಿಷೇಕಕ್ಕೆ ಬರ್ತಾ ಇದ್ದಾನೆ ಅಂತಂದರೆ, ರಾಮನ ಹೇಳ್ತಾರಲ್ಲ, ಮಾತಿಗೆ ಮುಂಚೆ ಹೇಳ್ತಾರೆ ಏನಂದರೆ ರಾಮನ ಕಾಲ ಸುಭಿಕ್ಷಾ ಕಾಲ ಭಾಳ ಚೆನ್ನಾಗಿತ್ತು ಅಂತಲ್ವಾ. ಈಗ ಕೊನೆ ಪ್ರಶ್ನೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಮೇರು ಪರ್ವತದ ಬಳಿಯಲ್ಲಿ ವಾಸಿಸುತ್ತಿದ್ದ ಶಂಖಬಲ ಎಂಬ ಹೆಸರಿನ ಆನೆಯು ಒಮ್ಮೆ ಭಾರದ್ವಾಜ ಮುನಿಗಳನ್ನು ಅಟ್ಟಿಸಿಕೊಂಡು ಬಂದು ಅವರನ್ನು ಕೊಲ್ಲಲು ಹೋದಾಗ ಆ ಆನೆಯನ್ನು ಯಾರು ಕೊಂದು ಅವರನ್ನು ರಕ್ಷಣೆ ಮಾಡ್ತಾರೆ?
ಮೇರು ಪರ್ವತದ ಬಳಿಯಲ್ಲಿ ವಾಸಿಸುತ್ತಿದ್ದ ಶಂಖಬಲ ಎಂಬ ಹೆಸರಿನ ಆನೆ ಒಮ್ಮೆ ಭಾರದ್ವಾಜ ಮುನಿಗಳನ್ನು ಅಟ್ಟಿಸಿಕೊಂಡು ಬಂದು ಅವರನ್ನು ಕೊಲ್ಲಲು ಹೋದಾಗ ಆ ಆನೆಯನ್ನು ಕೊಲ್ಲಬೇಕಲ್ಲ, ಕೊಂದು ಯಾರನ್ನು ರಕ್ಷಿಸಿದರು? ಕೇಸರಿ ನಾಮಕ ಎಂಬ ಕಪಿ ವಾನರ ಇವರು ಭಾರದ್ವಾಜ ಮುನಿಗಳನ್ನು ರಕ್ಷಿಸಿದರು. ಇನ್ನೊಂದ್ಸಲಿ ಹೇಳಿಬಿಡಿ ಜೋರಾಗಿ. ಕೇಸರಿ ನಾಮಕ ವಾನರರು ಭಾರದ್ವಾಜ ಮುನಿಗಳನ್ನು ಆನೆಯಿಂದ ರಕ್ಷಿಸಿದರು. ಸರಿಯಾದ ಉತ್ತರ. ತುಂಬ ನಾವು ಎಲ್ಲ ಪ್ರಶ್ನೆಗಳಿಗೆ ಆನಂದವಾಗಿ ಉತ್ತರಗಳನ್ನು ಕೊಟ್ಟಿದ್ದೀರಿ. ತುಂಬ ಚೆನ್ನಾಗಿ ನೀವು ಶಿಕ್ಷಕರೇ ಇದ್ದೀರಿ ಅಂದಮೇಲೆ ಪ್ರಶ್ನೆಯೇ ಇಲ್ಲ ಅಲ್ವಾ? ಈ ಒಂದು ಕಾರ್ಯಕ್ರಮದಲ್ಲಿ ತಾವು ರಥೋತ್ಸವ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದೀರಿ ಸರ್. ವಿದ್ಯಾಲಯ ಪರವಾಗಿ ತಮಗೆ ಅನಂತ ಧನ್ಯವಾದ.